ಚೆನ್ನಾಗಿದೆಯಾ? ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೇ? ಸೊ ನಿನ್ನೆ ವಿಡಿಯೋನ ಈಗ ಕಂಟಿನ್ಯೂ ಮಾಡೋಣ ಬನ್ನಿ. ಎಲ್ಲರದು ರೆಡಿ ಆಯಿತು. ಇವಾಗ ನಾವೆಲ್ಲ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಯೋಗ ಕ್ಲಾಸಿಂದ. ಸೊ ಹಾಗಾಗಿ ಅಲ್ಲಿಗೆಲ್ಲ ಹೊರಟಿದ್ದೀವಿ, ನಾನು ಮಾಯಿ ಕೃಷ್ಣ ಅಮ್ಮ ಎಲ್ಲ. ಸೊ ಅಲ್ಲಿ ಮೀಟ್ ಮಾಡೋಣ ಅಲ್ವಾ, ಬನ್ನಿ. ಎಲ್ಲರೂ ಹೊರಡ್ತಾ ಇದ್ದೀವಿ ಯೋಗ ಕ್ಲಾಸ್ಗೆ. ಸಿ ಹಾಯ್ ಮಾಯ್. ನಾವು ಯೋಗ ಕ್ಲಾಸ್ಗೆ ಹೋಗೋದ್ರೊಳಗೆ ಕೆಲವೊಂದಷ್ಟು ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಹೋದಾಗ ಬ್ಯೂಟಿಷಿಯನ್ ಇವರು ಭವಾನಿ ದೀಕ್ಷಿತ್ ಅಂತ. ಸೊ ಇವರು ಅಲ್ಲಿದ್ದಂಥ ಎಲ್ಲ ಯೋಗ ಮೆಂಬರ್ಸ್ಗೆ ಕೆಲವೊಂದಷ್ಟು ಟಿಪ್ಸ್ನ ಹೇಳ್ಕೊಡ್ತಾ ಇದ್ರು. ಸೊ ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ. ಗಂಟು ಹಾಕೊಂಡು ಅದಕ್ಕೆ ಹೂವು ಸುಟ್ಕೊಂಡು ಹೋದ್ರೆ ಅವಾಗ ನಮ್ಗೊಂದು ಸಿಗೋ ರೆಸ್ಪೆಕ್ಟೇ ಬೇರೆ. ಅದು ರಿಸೆಪ್ಷನ್ಗೆ ಹೋಗೋದಲ್ಲ, ಫ್ಯಾನ್ಸಿ ಸ್ಯಾರಿನೇ ಉಟ್ಟಿರ್ತೀರ, ಅದನ್ನ ಹಾಕೊಳ್ಳೋದು ಹೆಂಗೆ ಹಾಕೋತೀರ ಅಂದರೆ ನೀವು ಪ್ಲೀಟ್ ಮಾಡಿ ಹಾಕೊಳ್ಳೋದು, ಗಂಟು ಹಾಕೊಳ್ಳೋದು ಹಿಂದೆ, ಅದನ್ನ ಮುಹೂರ್ತಮ್ಗೆ ಹೋಗ್ಬೇಕು. ನಾನು ಹೋಗೋದು ಹೆಂಗೆ ರಿಸೆಪ್ಷನ್ಗೆ ಹೋಗೋದು, ನಾವು ಮುಹೂರ್ತಮ್ಗೆ ಹೋಗ್ತೀವಿ. ಮುಹೂರ್ತಮ್ಗೆ ಬೆಳಗ್ಗೆ ಬೇಗ ಹೋಗ್ಬೇಕು, ರೇಷ್ಮೆ ಸೀರೆ ಉಟ್ಕೊಳ್ಳೋಕ್ಕಾಗಲ್ಲ, ಇಂಥದ್ದು ಒಂದು ಫ್ಯಾನ್ಸಿ ಸೀರೆ ಉಟ್ಕೊಂಡು ಹೋಗ್ತೀವಿ. ಅದನ್ನ ರಾತ್ರಿ ಮಾಡ್ಬೇಕು. ನಾವು ರಾತ್ರಿ ಮಾಡೋದನ್ನ ಬೆಳಗ್ಗೆ ಮಾಡ್ತೀವಿ, ಬೆಳಗ್ಗೆ ಮಾಡೋದನ್ನ ರಾತ್ರಿ ಮಾಡ್ತೀವಿ. ಅದನ್ನ ನಾವು ಚೇಂಜ್ ಮಾಡಬೇಕು. ಯಾವ ಥರ ಮಾಡಬೇಕು ಅಂದರೆ ಇವಾಗ ಹೀಗೆ ಕೆಲವೊಂದಷ್ಟು ಬ್ಯೂಟಿ ಟಿಪ್ಸ್ ಎಲ್ಲ ಹೇಳ್ಕೊಡೋಷ್ಟೊತ್ತಿಗೆ ಆಗಲೇ ಸುಮಾರು ಜನ ಗ್ಯಾದರ್ ಆದ್ವಿ. ಸೊ ಎಲ್ಲ ಸೇರಿದ ಮೇಲೆ ಕೇಳಿ ನಾವು ಯೋಗ ಮೆಂಬರ್ಸ್ ಏನೇ ಶುರು ಮಾಡಿದ್ರು ಫಸ್ಟ್ ಯೋಗದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಕಾಂತಮಣಿ ಮೇಡಮ್ ಎಲ್ರಿಗೂ ಪ್ರಾಣಾಯಾಮನ ಹೇಳ್ಕೊಡ್ತಾ ಇದ್ರು. ಇನ್ನು ಮುಂದೆ 4 ವಿಧವಾದ ಪ್ರಾಣಾಯಾಮಗಳನ್ನು ಮಾಡೋಣ. ಮೊದಲನೇದಾಗಿ ಆದಷ್ಟು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮೊದಲನೇದು ಕಪಾಲಭಾತಿ. ಇದರಲ್ಲಿ ಎಡಗೈ ಚಿನ್ಮುದ್ರ, ಬಲಗೈ ಹೊಟ್ಟೆ ಮೇಲೆ, ಹೊಟ್ಟೆ ಅಮುಕದಕ್ಕೆಲ್ಲ ನಿಮ್ಮ ಉಸಿರಾಟ ಗತಿಯನ್ನು ಗಮನಿಸುವುದಕ್ಕೆ. ಈ ಕ್ರಿಯೆಯಲ್ಲಿ ಉಸಿರು ಬಿಡೋದು, ಉಸಿರು ತಗೊಳ್ಳೋದು ತಂತಾನೆ ಆಗ್ತಾ ಇರುತ್ತೆ. 120 ಬಾರಿ ಉಸಿರನ್ನ ಹೊರಗಡೆ ಹಾಕಬೇಕು. 1 ಸುತ್ತು ಮಾಡೋಣ, ಶುರು ಮಾಡಿ. ಭಸ್ತ್ರಿಕಾ. ಎಡಗೈ ಚಿನ್ಮುದ್ರ, ಬಲಗೈ ನಾಸಾರ ಮುದ್ರ. ಬಲ ಹೊಳ್ಳೆ ಮುಚ್ಚಿ ಎಡ ಹೊಳ್ಳೆಯನ್ನು ಕೂಡಲೇ ಚಿಕ್ಕದಾದ ಉಸಿರನ್ನ ಹೊರಗಡೆ ಬಿಟ್ಟು ಉಸಿರು ತಗೊಳ್ಬೇಕು. ನಂತರ ಎಡ ಹೊಳ್ಳೆ ಮುಚ್ಚಿ ಬಲ ಹೊಳ್ಳೆಯನ್ನು ಕೂಡಲೇ ಚಿಕ್ಕದಾದ ಉಸಿರು ಬಿಟ್ಟು ಉಸಿರು ತಗೊಳ್ಬೇಕು. 1 ಬಾರಿ ಮಾಡೋಣ. ವಿಲೋಮ. ಇದರಲ್ಲಿ ಆದವರು ಸಾಧ್ಯವಾದರೆ ವಜ್ರಾಸನದಲ್ಲಿ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಜಾಗ ಇರೋದಕ್ಕೆ ಮ್ಯಾಟ್ ಇಲ್ಲ, ಆದರೆ ಕುತ್ಕೊಳ್ಳಿ, ಇಲ್ಲಾಂದರೆ ಏನು ನಮಗೆ ಬಲವಂತ ಇಲ್ಲ. ಇದರಲ್ಲಿ ಎಡಗೈ ಚಿನ್ಮುದ್ರ, ಬಲಗೈ ನಾಸಾರ ಮುದ್ರ. ಬಲ ಹೊಳ್ಳೆ ಮುಚ್ಚಿ ಎಡ ಹೊಳ್ಳೆಯಿಂದ 10 ಕೌಂಟಲ್ಲಿ ಉಸಿರನ್ನ ಹೊರಗಡೆ ಹಾಕಬೇಕು. ಇಟ್ಕೊಂಡು ಬಲ ಹೊಳ್ಳೆ ಮುಚ್ಚಿ ಎಡ ಹೊಳ್ಳೆಯಿಂದ 10 ಕೌಂಟಲ್ಲಿ ಉಸಿರನ್ನ ಹೊರಗಡೆ ಹಾಕಬೇಕು. ಒಮ್ಮೆ ಮಾಡೋಣ. ಬ್ರಾಹ್ಮರಿ ಪ್ರಾಣಾಯಾಮ. ನಿಮ್ಮ ಕಣ್ಣುಗಳು ಮುಚ್ಚಿರಲಿ. ನಿಮ್ಮ 2 ತೋರುಗಳಲ್ಲಿ ಕಿವಿಗಳನ್ನು ಮುಚ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರು ಬಿಡಬೇಕಾದ್ರೆ 4 ಬಾರಿ ತುಂಬಿ ಥರ ಶಬ್ದ ಮಾಡಿಕೊಂಡು ಉಸಿರನ್ನ ಹೊರಗಡೆ ಹಾಕಬೇಕು. ಬ್ರೀತ್ ಇನ್. ಇದು ನಿಮ್ಮ ಕಣ್ಣಿಗೆ ತಂಪನ್ನು ನೀಡುತ್ತೆ. ಒಮ್ಮೆ ಓಂಕಾರವನ್ನು ಪಠಿಸೋಣ. ಬ್ರೀತ್ ಇನ್ ಫಾರ್ ಓಂಕಾರ. पूर्णस्य
ಸೊ ನೋಡಿದ್ರಲ್ಲ 4 ಬಗೆಯ ಪ್ರಾಣಾಯಾಮನ ಹೇಳ್ಕೊಟ್ಟ ಮೇಲೆ ಇಲ್ಲಿ ನಮ್ಮ ಗುರುಗಳಾದ ಸತ್ಯನಾರಾಯಣ ಗುರುಗಳು ಮಹಿಳಾ ದಿನಾಚರಣೆಯನ್ನು ಕುರಿತು ತಮ್ಮ ಅನಿಸಿಕೆಗಳನ್ನ ಇಲ್ಲಿ ಎಲ್ಲಾ ಮಹಿಳೆಯರ ಜೊತೆ ಹಂಚ್ಕೊಳ್ತಾ ಇದ್ರು. ತಮ್ಮ ಜೀವನವನ್ನು ತಾವೇ ಮಾಡಿಕೊಳ್ಳೋ ರೀತಿ ಅನೇಕ ಇದನ್ನ ಅನುಕೂಲಗಳನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಹಿರಿಯರು ಕೂಡ ಯೋಚನೆ ಮಾಡಿದ್ದಾರೆ. ನಾವು ಹಿಂದೆ ಮಾಡಿದ್ದು ಸರಿ ಇಲ್ಲ, ಈಗ ಆ ಮಹಿಳೆಯರು ಯಾರಿಗೂ ಕಮ್ಮಿ ಇಲ್ಲ. ಗಂಡಸರಷ್ಟೇ ಅಥವಾ ಗಂಡಸರಿಗಿಂತಲೂ ಕೂಡ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಕ್ಕಂತಹ ಅವರಿಗೆ ಶಕ್ತಿ ಇದೆ ಅಂತ ಹೇಳಿ ಅವರನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತೊಡಗಿಸಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರಲ್ಲಿ ಎಷ್ಟು ವಾಟರ್ ಸ್ಕ್ಯಾಸಿಟಿ ಆಗ್ತಾ ಇದೆ ಅಂತ. ಸೊ ಎಲ್ರಿಗೂ ಕೂಡ ನೀರಿನ ಸಮಸ್ಯೆ ಆಗ್ತಿದೆ. ಹಾಗಾಗಿ ನೀರು ಬಗ್ಗೆ ಪಿಕ್ ಆ್ಯಂಡ್ ಸ್ಪೀಕ್ ಅನ್ನೋ ಒಂದು ಚಿಕ್ಕ ಗೇಮ್ನ ಇಲ್ಲಿ ಎಲ್ರಿಗೂ ಏರ್ಪಡಿಸಿದ್ರು. ಸೊ ಎಲ್ಲರೂ ಕೂಡ ಬಂದು ಇಲ್ಲಿ ಚಿಟ್ಟು ಎತ್ಕೊಂಡು ಹೇಗೆ ನೀರನ್ನು ಉಪಯೋಗಿಸ್ಬೇಕು, ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಎಲ್ಲರೂ ಮಾತಾಡಿದ್ರು. ಆಲ್ಸೋ ಇಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಆಗಿ ನಮ್ಮ ಯೋಗ ಕ್ಲಾಸ್ನ ಹಿರಿಯರಾದ ಜಯಲಕ್ಷ್ಮಿ ಅಮ್ಮ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಏನಂತ ಹೇಳಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ನೀರಿನ ಸಮಸ್ಯೆ ಜಾಸ್ತಿ ಆಗ್ತದೆ, ದಿನ ನೋಡ್ತಾ ಇದ್ದೀವಿ ನಾವು. ಸೊ ನಿಮ್ಮ ವಿಚಾರದಲ್ಲಿ ನಾವು ನೀರು ಸಮಸ್ಯೆನ ಯಾವ ರೀತಿಯಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು, ಯಾವ ರೀತಿ ನಿಮ್ಮ ಕಾಂಟ್ರಿಬ್ಯೂಷನ್, ಯಾವ ರೀತಿಯಲ್ಲಿ ನೀವು ನೀರು ಉಪಯೋಗ ಮಾಡೋದನ್ನು ಬಳಕೆ ಮಾಡೋದ್ರ ಬಗ್ಗೆ ಯಾವ ರೀತಿ ಕಮ್ಮಿ ಮಾಡೋದಕ್ಕೆ ಒಂದು 4 ನಿಮ್ಮ ಯೋಚನೆಗಳನ್ನ ಹೇಳಿ. ನಾವು ಮನೆಗೂ ಹೋಗ್ಬಿಟ್ಟು ಯಾರ್ಯಾರ ಮನೆಗೆ ಕಡಿಮೆ ನೀರು ಬರ್ತಾ ಇದೆ, ಯಾರ ಮನೆಗೆ ಬರ್ತಾ ಇಲ್ಲ, ಅದೆಲ್ಲ ನೋಡಿಬಿಟ್ಟು ಕೊಡೋದಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ನಮ್ಮ ಬಳಕೆಯಲ್ಲಿ ಕಡಿಮೆ ರೀತಿಯಾಗಿ ಉಪಯೋಗಿಸ್ಕೊಳ್ಳೋದನ್ನ ನಾವು ನೋಡಬೇಕು. ಏನೇ ಆದ್ರೂ ನಾವು ಅಕ್ಕಿ ತೊಳೆದಿದ್ದೀರಿ ಆಗಿರ್ಬೋದು, ತರಕಾರಿ ತೊಳೆದಿದ್ದೀರಿ ಆಗಿರ್ಬೋದು, ಇನ್ಯಾವುದಾರ ಪದಾರ್ಥಗಳು ತೊಳೆದಿದ್ದೀರಿ ಎಲ್ಲನೂ ಒಂದು ಕಡೆ ಶೇಖರಣೆ ಮಾಡಿಬಿಟ್ಟು ಒಂದು ಬಕೆಟಲ್ಲಿ ಶೇಖರಣೆ ಮಾಡಿಬಿಟ್ಟು ಅದನ್ನು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಗಳಿಗೆ, ನಾವು ಹಾಕಿರ್ತಕ್ಕಂಥ ಗಿಡಗಳಿಗೆ ನಾವು ಹಾಕಿ ಉಪಯೋಗಿಸ್ಕೊಳ್ಬಹುದು. ಆ ರೀತಿ ನಾವು ನೀರನ್ನು ಕಂಟ್ರೋಲ್ ಮಾಡಿದ್ದೆ ಆದರೆ, ಅನಾವಶ್ಯಕವಾಗಿ ಬಳಸೋದನ್ನು ಕಡಿಮೆ ಮಾಡಿದ್ದೆ ಆದರೆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಬಹುದಿಲ್ಲ. ಎಲ್ರಿಗೂ ನೀರು ದೊರೆಯೋ ಬಗ್ಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಲ್ಲದೆ ಇನ್ನು ಕೆಲವರು ಅವ್ರವ್ರ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳಿಗೆ ಅದಕ್ಕೆಲ್ಲನೇ ಮತ್ತು ಪೈಪ್ ಇಟ್ಕೊಂಡು ತುಂಬ ನೀರನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ಅದು ಸಾಧ್ಯವಾದಷ್ಟು ಕಡಿಮೆ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಮಾಡಿದ್ದೆ ಅನುಕೂಲ. ಸೊ ಹೀಗೆ ಜಯಲಕ್ಷ್ಮಿ ಅಮ್ಮನ ಮಾತು ಮುಗಿದ ಮೇಲೆ ಪುಷ್ಪಾ ಆಂಟಿ, ಸುಜಾತಾ ಆಂಟಿ ಎಲ್ಲರೂ ಕೂಡ ಬಂದು ಈಗಿನ ಪರಿಸ್ಥಿತಿಲಿ ಹೇಗೆ ನೀರನ್ನ ಮಿತವಾಗಿ ಬಳಸಬೇಕು, ಅಲ್ಲದೆ ಅವ್ರುಗಳು ಕೂಡ ಅವ್ರ ಮನೆಗಳಲ್ಲಿ ಹೇಗೆ ನೀರನ್ನ ಮಿತವಾಗಿ ಬಳಸಿದ್ದಾರೆ ಅನ್ನೋ ಅನುಭವಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮನೆಗಳಲ್ಲಿ ಒಬ್ಬೊಬ್ಬರು ವೇಸ್ಟ್ ಮಾಡ್ತಾ ಇರ್ತಾರೆ. ನಾನು ಸುಮಾರು ಮನೆ ನೋಡಿದ್ದೀನಿ. ಅವ್ರು ಸುಮ್ಮನೆ ನೀರು ಹೋಗ್ತಾ ಇರುತ್ತೆ. ನಾನು ಹೋಗಿ ಎಲ್ಲರಿಗೂ ನೀರು ಹೋಗ್ತಾ ಇದೆ ನಿಲ್ಲಿಸಿ ಅಂತ ಹೇಳ್ಕೊತೀನಿ. ಸರ್ ನಾನು ವಾಕ್ ಮಾಡ್ಬೇಕಾದ್ರೆ ನಾನು ಚೂರು ಎಲ್ಲೂ ಯಾರ ಮನೆ ಆದರೂ ಹೋಗ್ತೀನಿ, ಆಫ್ ಮಾಡಿಬಿಡ ನೀರು ಹೋಗ್ತಾ ಇದೆ, ವೇಸ್ಟ್ ಮಾಡಬಾರ್ದು ಅಂತ ಎಲ್ಲ ಹೇಳ್ತೀನಿ. ಆದಷ್ಟು ಯಾವುದನ್ನು ಪೋಲ್ ಮಾಡದೆ ಮಾಡಿ ಆ ವಾಷಿಂಗ್ ಮಿಷಿನ್ ಉಪಯೋಗಿಸಿ, ಇಲ್ಲ ಡಿಶ್ ವಾಷರ್ ಉಪಯೋಗಿಸಿ ಅದರಿಂದ ಕಂಟ್ರೋಲ್ ಮಾಡ್ಬೋದು ಆದಷ್ಟು ನೀರನ್ನು. ಈಗ ಯಾರೋ ಟ್ಯಾಂಕರ್ಗಳಿಗೆ ರೇಟು ಜಾಸ್ತಿ ಆಗಿದೆ, ಮತ್ತು ಬೋರ್ವೆಲ್ ತೆಗೆಸಿದ್ರು ನೀರು ಬರ್ತಿಲ್ಲ. 1000 ರೂಪಾಯಿ ಎಷ್ಟು ಅಡಿ ಹೋದ್ರೂ ಬರ್ತಾ ಇಲ್ಲ. ಒಂದು ಕಡೆ ಫೇಲ್ಯೂರ್ ಆಯಿತು, ಇನ್ನೊಂದು ಕಡೆ ತೆಗಿತಾರೆ. ಮತ್ತು ಅದು ಒಂದು ದುಡ್ಡು ವೇಸ್ಟ್ ಆಗ್ತಾನೇ ಇದೆ. ಅದನ್ನು ಎಷ್ಟು ಮಾಡಿದ್ರು ನೀರಂತೂ ಬರೋ ನೀರಿನ ಸೆಲೆ ಇಲ್ಲ. ಇವಾಗ ನೀರಿನ ಅವಶ್ಯಕತೆ ಇದೆ. ಆದ್ದರಿಂದ ಎಲ್ಲರೂ ನೀರನ್ನ ಮಿತವಾಗಿ ಬಳಸಿ. ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಬರೋದಿಲ್ಲ. ಎಲ್ಲ ತೋಟಕ್ಕೆ ಎಲ್ಲದಕ್ಕೂ ನೀರು ಬಳಸ್ತಿದ್ದಾರೆ. ತೋಟದಲ್ಲೂ ಅಷ್ಟೇ ಎಲ್ಲ ಬೋರ್ವೆಲ್ಲು ಎಲ್ಲ ಹಾಕ್ಸ್ತಿರ್ತಾರೆ. ಅಂದರೆ ಬೋರ್ವೆಲ್ ಹಾಕ್ಸ್ಬಿಟ್ಟು ಈ ಕಡೆ ನಮ್ಮನೆ ಕಡೆ ನೀರು ಯಾವುದಕ್ಕೂ ಬರೋದಿಲ್ಲ. ಆದರೆ ನಮ್ಮನೆ ಕಡೆ ಎಲ್ಲ ಏರಿಯಸ್ ತೋಟದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಬೇರೆ ಕಡೆ ಎಲ್ಲ ಪ್ರಾಬ್ಲಮ್ ಇರೋದಿಲ್ಲ. ನಾವು ಸ್ವಲ್ಪ ಮಿತವಾಗಿ ಬಳಸಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೀರು ಆನ್ ಮಾಡಿಕೊಂಡೆ ಬ್ರಷ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಇದು ಮಾಡ್ಕೊಂಡು ಮಾಡಬೇಕು. ಮತ್ತು ಅಕ್ಕಿ ತೊಳೆದ ನೀರಾಗಲಿ, ತರಕಾರಿ ತೊಳೆದ ನೀರಾಗಲಿ, ನಾವುಗಳೇ ಇರ್ತಲ್ಲ, ಪ್ರಾಣಿಗಳೆಲ್ಲ ಇರ್ತವೆ, ಹಸುಗಳು ಬರ್ತಾ ಇರ್ತವೆ ಮನೆ ಮುಂದೆಗಡೆ. ಹಸುಗಳು ಬಂದಿದ್ದಕ್ಕೆ ಆ ನೀರನ್ನ ಇಟ್ಟು ಬೇಕಾದರೆ ಹಸುಗಳು ಕೊಡ್ಬೋದು ಕುಡಿಯೋಕ್ಕೆ ಅಂತ. ಒಂದು ನಮಗೆ ಎಲ್ಲರ ಮನೆಗಳಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ಅಕ್ವಾಗಾರ್ಡ್ ಎಲ್ಲರ ಮನೆಗೂ ಇರುತ್ತೆ. ಅಕ್ವಾಗಾರ್ಡಲ್ಲಿ ಏನು ಮಾಡ್ತಾರೆ, ನೀರು ಕುಡಿಯೋ ನೀರನ್ನ ಹಿಡ್ಕೊಂಡು ಮಿಕ್ಕಿದ ಹೊರಗಡೆ ಹೋಗೋ ನೀರನ್ನ ಸಿಂಕ್ ಬಿಡ್ತಾರೆ. ಅದನ್ನು ತೆಗೆದು ಒಂದು ಬಕೆಟಿಗೆ ಬಿಟ್ಟು ಅದು ಗಿಡಕ್ಕೆ ಹಾಕಕ್ಕೋ ಮನೆ ಒರೆಸಕ್ಕೋ ಯಾವುದಕ್ಕಾದ್ರೂ ಬಳಸ್ಬೋದು. ಅದು ಒಂದು ಸೇವ್ ಆಗುತ್ತೆ. ನೆಕ್ಸ್ಟ್ ಹಿಂದಿನ ಕಾಲದಲ್ಲಿ ಅಂದರೆ ನಾವು ಚಿಕ್ಕ ಹುಡುಗರಿದ್ದಾಗ ಎಲ್ಲರಿಗೂ ಗೊತ್ತಿರ್ಬೋದು, ಬಕೆಟ್ಗಳಲ್ಲಿ ಹಿಡ್ಕೊಂಡು ನಾವು ಕಾಲು ತೊಳ್ಕೊಳ್ಳೋಕ್ಕೆ, ಕೈ ತೊಳ್ಕೊಳ್ಳೋಕ್ಕೆ, ಒಂದು ಏನೇ ಒಂದು ಬಟ್ಟೆ ಜಾಲ್ಸೋಕ್ಕೆ ಎಲ್ಲದಕ್ಕೂ ಬಕೆಟಲ್ಲಿ ಇಡ್ತೀವಿ. ಕಂಪೇರ್ ಮಾಡಿದ್ರೆ ಈಗ ಮತ್ತೆ ಇಲ್ಲ ಶವರಲ್ಲಿ ಮಾಡೋದು.
ಅದು ಅಷ್ಟೇ ತುಂಬ ನೀರು ವೇಸ್ಟ್ ಆಗುತ್ತೆ. ಅದನ್ನು ಬಕೆಟಲ್ಲಿ ಹಿಡಿದು ನಾವು ಬಳಸಿದಾಗ ನಿತ್ಯ ಒಂದು ಬಕೆಟ್ ಇಟ್ಕೊಂಡು ಬಳಸಿದ್ರೆ ಡೈರೆಕ್ಟಾಗಿ ಬಳಸೋದ್ರಿಂದ ತುಂಬಾ ವೇಸ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಕ್ಕಳಿಗಂತೂ ಒಂದು ಬಕೆಟಲ್ಲಿ ಹಿಡ್ಕೊಂಡು ಬಳಸೋ ಕಾನ್ಸೆಪ್ಟ್ ಎಲ್ಲ ಅದೊಂದು. ಮತ್ತು ಇನ್ನೊಂದು ಏನಂದರೆ, ಈ ನಮ್ಮ ಲೇಔಟಲ್ಲಿ ಎಷ್ಟು ಜನ ಓನರ್ಸ್ ಇರ್ತಾರೆ, ಟೆನೆಂಟ್ಸ್ ಇರ್ತಾರೆ. ಓನರ್ಸ್ ನೀರು ಸಪ್ಲೈ ಮಾಡ್ತಾರೆ ಬಿಡು, ಅದಕ್ಕೆ ಸಂಬಂಧ ಇಲ್ಲ ಅಂತ ಟೆನೆಂಟ್ ಏನು ನಂಬಣ್ಣ ಅವ್ರು ಓನರ್. ನೋಡ್ತಿದ್ದೀರಾ ಅಲ್ವಾ, ನೀರನ್ನು ಹೇಗೆ ನಾವು ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡ್ದಲೆ ಅದನ್ನು ಹೇಗೆ ಮಿತವಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಅನುಭವಗಳನ್ನ. ಸೊ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ನೀರನ್ನ ಕಂಪ್ಲೀಟಾಗಿ ಶಟ್ ಡೌನ್ ಮಾಡ್ತಿದ್ದಾರೆ. ಸೊ ದಟ್ ಸ್ವಲ್ಪ ಆದರೂ ನೀರನ್ನ ಸೇವ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಯಾಕಂದರೆ ಸದ್ಯಕ್ಕಂತೂ ಬ್ಯಾಂಗ್ಳೂರಲ್ಲಿ ನೀರಿನ ಸಮಸ್ಯೆ ಅಂತೂ ಕಡಿಮೆ ಆಗಲ್ಲ. ಸೊ ದಟ್ ನಾವು ನೀರನ್ನು ಸೇವ್ ಮಾಡಲಿಕ್ಕೆ ಸ್ವಲ್ಪ ಏನಾದರೂ ಈ ಥರ ಒಂದು ಸ್ಟೆಪ್ಸ್ನ ನಾವು ಖಂಡಿತ ನಮ್ಮ ಮನೆಗಳಲ್ಲಿ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಬ್ಬರೂ. ಆ್ಯಂಡ್ ಎಲ್ಲದಕ್ಕೂ ಮುಖ್ಯವಾಗಿ ಸೇವ್ ಮಾಡೋದಕ್ಕಿಂತ ಅದನ್ನು ಖರ್ಚು ಮಾಡೋದು ನಾವು ಕಡಿಮೆ ಮಾಡಿದ್ರೆ ಅದು ಇನ್ನೂ ತುಂಬ ಅನುಕೂಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪಿಕ್ ಆ್ಯಂಡ್ ಸ್ಪೀಕ್ ಎಲ್ಲ ಮುಗಿದ ಮೇಲೆ ಫಾಲೋಡ್ ಬೈ ನೆಕ್ಸ್ಟ್ ಫ್ಯಾಷನ್ ಶೋ ಇತ್ತು. ಸೊ ಇಲ್ಲಿ ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ತುಂಬಾ ಫನ್ನಿ ಆಗಿತ್ತು. ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಯಾರು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಇಟ್ಟಿದ್ದೀವಿ. ಮೇಡಮ್ ಅವ್ರು ನೋಡ್ತಾರೆ, ನೀವು ಹೇಗಾದರೂ ಹೋಗ್ಬೋದು, ನೀವು ಕ್ಯಾಟ್ ಬರ್ತಾರ ಇದ್ದೀನಿ, ನೀವು ಹೋಗ್ಬೋದು, ಅವ್ರಿಗೆ ಬಿಟ್ಟಿದ್ದೀವಿ. ಮೊದಲು ಪುಷ್ಪ ಅರಳು ಬಿಡ್ತೀಗ, ಅವ್ರು ಅರಳದ್ ನೋಡಿ ಬಾಕಿಯವರೆಲ್ಲ ಅರಳಬೇಕಂತ. ಮಾರ್ನಿಂಗ್ ಬ್ಯಾಚ್ ಒಂದು ನಿಮಿಷದಲ್ಲಿ 5 ಜನ ಲೆಕ್ಕ ಇಟ್ಟಿದ್ದೀನಿ. ಹೆಸರು ಬರ್ಕೊಂಡ್ರ ನನ್ನ ಹೆಸರು ಭಾರತಿ. ಭವಾನಿ ದೀಕ್ಷಿತ್. पूरा है विश्वास, हम होंगे कामयाब, हम होंगे कामयाब, हम होंगे कामयाब, हम होंगे कामयाब एक दिन, मन में है विश्वास।
विश्वास हम होंगे कामयाब एक दिन हम चलेंगे साथ साथ हम चलेंगे साथ साथ हम चलेंगे साथ साथ एक दिन मन में है विश्वास पूरा है विश्वास पूरा है विश्वास माता की जय बोलो भारत माता की जय ನೋಡ್ತಾ ಇದ್ದೀರಾ ಅಲ್ವಾ, ಫ್ಯಾಷನ್ ಶೋ ಅಂತೆ, ಸಾಂಗ್ ಅಂತೆ, ಪಿಕ್ ಆ್ಯಂಡ್ ಸ್ಪೀಕ್, ಈ ಎಲ್ಲ ಒಂದು ಆಕ್ಟಿವಿಟೀಸ್ ಆದಮೇಲೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರಲೇಬೇಕಲ್ಲ. ಸೊ ಈ ಎಲ್ಲ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದವ್ರಿಗೆ ಇಲ್ಲಿ ಪ್ರೈಸಸ್ ಕೂಡ ಕೊಟ್ಟಿದ್ರು. ಏನು ಪ್ರೈಸ್ ಅಂತ ಹೇಳೋದಾದರೆ, ನಮ್ಮ ಯೋಗ ಕ್ಲಾಸ್ನ ಕಾಂತಮಣಿ ಮೇಡಮ್ ಅವರು ನಮ್ಮ ಒಂದು ಲೇಔಟ್ನಲ್ಲಿ ಶ್ರೀಶಕ್ತಿ ಸಂಘ ಅನ್ನೋ ಒಂದು ಸಣ್ಣ ಆರ್ಗನೈಸೇಷನ್ನ ಫಾರ್ಮ್ ಮಾಡಿದ್ದಾರೆ. ಸೊ ಈ ಒಂದು ಶ್ರೀಶಕ್ತಿ ಸಂಘ ಇವತ್ತಿಗೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿ ಸಾಕಷ್ಟು ಹೆಂಗಸರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸಂಘದ ಎಲ್ಲ ಮಹಿಳೆಯರು ತಾವೇ ಸ್ವತಃ ತಮ್ಮ ಕೈಯಾರೆ ಮಾಡಿದಂಥ ಬ್ಯಾಗ್ಗಳನ್ನ ಇಲ್ಲಿ ಪ್ರೈಸಸ್ ಆಗಿ ಕೊಟ್ಟಿದ್ರು. ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ನಂದಿನಿ ನೋಡ್ತಾ ಇದ್ದೀರಾ ಅಲ್ವಾ, ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಆರ್ಗನೈಸ್ ಮಾಡಿದಂಥ ಗೇಮ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದವ್ರಿಗೆಲ್ಲ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಆ್ಯಂಡ್ ಈ ಎಲ್ಲ ಆಕ್ಟಿವಿಟೀಸ್ಗೆ ಜಡ್ಜ್ಮೆಂಟ್ ಕೊಟ್ಟಂಥ ನಮ್ಮ ಯೋಗ ಕ್ಲಾಸ್ನ ಹಿರಿಯರಾದ ಸುಧಾಮೂರ್ತಿ ಮೇಡಮ್ ಅವರು ವುಮೆನ್ಸ್ ಡೇ ಸೆಲೆಬ್ರೇಷನ್ ಕುರಿತಾಗಿ ಹಾಗೂ ಈ ಒಂದು ಸೆಲೆಬ್ರೇಷನ್ನ ಆರ್ಗನೈಸ್ ಮಾಡಿದಂಥ ಕಾಂತಮಣಿ ಮೇಡಮ್ ಬಗ್ಗೆ ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಹಂಚ್ಕೊಂಡ್ರು. ಅದೇನು ಅಂತ ನೋಡೋಣ ಬನ್ನಿ. ಈ ಮಹಿಳಾ ದಿನಾಚರಣೆ, ಇಂಟರ್ನ್ಯಾಷನಲ್ ವಿಮೆನ್ಸ್ ಇಯರು ಇದೆಲ್ಲ ಒಂಥರ ಫಾರಿನ್ ಕಾನ್ಸೆಪ್ಟ್. ನಮ್ಮ ದೇಶದಲ್ಲಿ ಎತ್ತರ ನಾರ್ಯ ಪೂಜೆ ಅಂತ ಎಲ್ಲೆಲ್ಲಿ ಹೆಂಗಸರನ್ನ ಮರ್ಯಾದೆಯಿಂದ ಗೌರವದಿಂದ ಕಾಣ್ತಾರೋ ಅಲ್ಲೆಲ್ಲ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಸೊ ನಮ್ಮ ಕಾನ್ಸೆಪ್ಟ್ ನಾವು ನೋಡ್ಬಿಡ್ತೀವಿ. ದೂರದರ್ಶನಲ್ಲಿ ತೋರಿಸಿದ್ರು 4 ಜನ ಹೆಂಗಸರು. ಒಂದು ಹೆಂಗಸು ಸಾವಿರಾರು ಅನಾಥ ಶವಗಳಿಗೆ ಸಂಸ್ಕಾರ ಮಾಡಿದ್ದಾರೆ. ಇನ್ನೊಬ್ಬರು ಸ್ವತಃ ದೇವದಾಸಿ, ಅವರೇ ದೇವದಾಸಿ, ಗೊತ್ತಲ್ಲ ನಿಮಗೆಲ್ಲ ದೇವದಾಸಿ, ಅವರ ಹೋರಾಟಕ್ಕೋಸ್ಕರ ದುಡಿತಾ ಇದ್ದಾರೆ. ಇನ್ನೊಬ್ಬರು ಆಣನೆ ಮಾಡಬೇಕು ಅಂದರೆ ಮದರ್ ತೆರೇಸಾ, ಸುಧಾಮೂರ್ತಿನೇ ಆಗಬೇಕು ಅಂತಿದ್ದಾರೆ. ಯಾವ ಯಾವ ಲೆವೆಲ್ನಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಇದ್ದರೂ ಕೂಡ ಅಲ್ಲಿ ನಾವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಎಲ್ಲಿ ಬೇಕಾದರೂ ನಾವು ಚೆನ್ನಾಗ್ತೀವಿ. ದೊಡ್ಡ ದೊಡ್ಡ ಸಾಧಕಿನೇ ಆಗಬೇಕಾಗಿಲ್ಲ. ನಮ್ಮ ಕರ್ತವ್ಯಗಳನ್ನು ನಾವು ಚೆನ್ನಾಗಿ ಮಾಡಿ ಅರ್ಥ ಮಾಡಿಕೊಂಡು ಯಾರೋ ನನ್ನನ್ನು ಹೊಗಳಿ, ಯಾರೋ ನನ್ನನ್ನು ಅಪ್ರಿಷಿಯೇಟ್ ಮಾಡಲಿ ಅಂತ ನಾವೇನು ಭಿಕ್ಷೆ ಬೇಡೋರಾದ್ರೆ ಕೇಳಕ್ಕೆ ಇಷ್ಟ ಮಾಡಿದಾಗ ಈ ಮಹಿಳಾ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿ ಜಾಗೃತ ಆಗುತ್ತೆ, ಅನಾವರಣ ಆಗುತ್ತೆ, ಬೇರೆಯವರು ನಮ್ಮನ್ನು ಗುರುತಿಸ್ತಾರೆ. ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ. ನಾವು ದೊಡ್ಡ ದೊಡ್ಡ ಸಾಧಕಿಯರೇ ಆಗಬೇಕಂತ ಏನಿಲ್ಲ. ಅನ್ನೆಸೆಸರಿಯಾಗಿ ಯಾರ ವಿಷಯಕ್ಕೂ ತಲೆ ಆಗ್ದಲೆ, ಯಾರ ಮನ್ಸಿಗೂ ನೋವು ಮಾಡ್ದಂಗೆ ನಮ್ಮ ಲೈಫ್ನ ಬಹಳ ನೀಟಾಗಿ, ಸಿಂಪಲ್ ಆಗಿ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರೋ 4 ಜನಕ್ಕೆ ಹೆಲ್ಪ್ ಮಾಡಿದ್ರೆ ಸಾಕು. ಒಂದ್ ವೇಳೆ ನಮ್ಮಿಂದ ಯಾರಿಗೂ ಹೆಲ್ಪ್ ಆಗದೆ ಇದ್ರೂ ಪರವಾಗಿಲ್ಲ, ಬಟ್ ಯಾರಿಗೂ ನಮ್ಮಿಂದ ಹರ್ಟ್ ಆಗದೆ ಇದ್ರೆ ಸಾಕು. ಅದೇ ಒಂದು ಜೀವನದ ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ. ಆಲ್ಸೋ ಇಲ್ಲಿ ಸುಧಾ ಮೇಡಮ್ ಅವರು ಕಾಂತಮಣಿ ಮೇಡಮ್ ಬಗ್ಗೆ ತಮ್ಮ ಪ್ರೀತಿಯ ಮಾತುಗಳನ್ನ ಹಾಡ್ತಾ ಇದ್ರು. ಯಾರಿಗೂ ಗೊತ್ತಾಗದೇ ಇರೋ ಹಾಕಿರ್ತಾರೆ ಅವರು. ಕಾಂತಮಣಿ ನಿಮಗೆ ಗೊತ್ತಿರೋರು, ಕಾಂತ ಅಂದರೆ ಆಕರ್ಷಣೆ ಮಾಡೋದು, ಅಯಸ್ಕಾಂತ ಮ್ಯಾಗ್ನೆಟ್ ಗೊತ್ತಲ್ಲ ಅವರಿಗೆ, ಅದರಲ್ಲಿ ಅರ್ಧ ಎಷ್ಟು ತೊಗೊಂಡಿದ್ದಾರೆ, ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ಆಯ ಕೊಟ್ಟಿದ್ದಾರೆ, ಕಾಂತ ತೊಗೊಂಡಿದ್ದಾರೆ ಅವರು. ಸೂಜಿಗಲ್ಲಿ ಈ ಥರ ಅಟ್ರಾಕ್ಟ್ ಮಾಡ್ತಾರೆ ಅವರು. ನೀವು ಅವ್ರನ್ನೇ ಉದಾಹರಣೆ ತಗೊಳ್ಳಿ, ಸೈಲೆಂಟಾಗಿ ಯಾವ ಪ್ರಚಾರನೂ ಬಯಸಲ್ಲ, ಯಾರ ಹತ್ರನೂ ಹೇಳ್ಕೊಂಡವ್ರು, ಬಟ್ ಸಮಾಧಾನ ಏನಾದರೂ ಒಂದು ಮಾಡ್ತಿರ್ತಾರಪ್ಪ, ಜೇನುಗಳ ಥರ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ ಸೆಲ್ಫ್ಲೆಸ್ಸಾಗಿ ಮಾಡ್ತಾರೆ. ಸದಾ ನಿಮ್ಗಳ ಬಗ್ಗೆ, ಮಹಿಳೆಯರ ಬಗ್ಗೆ, ಸ್ತ್ರೀ ಶಕ್ತಿ ಜಾಗೃತ ಆಗಬೇಕು, ಎಜುಕೇಟ್ ಆಗಬೇಕು, ಕೆಲಸ ಸಿಗಬೇಕು. ನೀವೇ ನೋಡಿದ್ದೀರಾ, ಒಂಥರ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡು ಎಷ್ಟು ಮಕ್ಕಳೆಲ್ಲ ಜೀವನ ಮಾಡ್ತಾರೆ, ಟೈಲರಿಂಗ್ ಮಾಡಿ. ಸೊ
ಸೊ ಕಾಂತಾಮಣಿ ಆಯಸ್ಕಾಂತದರ ಏಜಿಸ್ ಲೇಔಟಲ್ಲಿರೋರನ್ನೆಲ್ಲ ಆಕರ್ಷಣೆ ಮಾಡಿ ಇಲ್ಲಿ ಒಂದು ಸಂಸ್ಥೆಯನ್ನು ಮಾಡಿ ನಿಮಗೆ ಗೊತ್ತಿದೆ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ. ಸೊ ಈ ಕಾಂತಾಮಣಿ ನನಗೆ ತುಂಬ ಇಷ್ಟವಾದಂಥ ಮಹಿಳೆ. ಅಲ್ಲಿ ನೀವು ಪ್ರೂವ್ ಮಾಡಬೇಕಲ್ಲ ಅವ್ರು ಈಕ್ವಲ್ ಟು ಮ್ಯಾನ್ ಅಂತ. ಶಿ ಈಸ್ ಈಕ್ವಲ್ ಟು ಆರ್ ಮೋರ್ ದೆನ್ ಸಮ್ಟೈಮ್ಸ್ ಮೋರ್ ದೆನ್ ಮ್ಯಾನ್. ನೋಡಿ, ನಮ್ಮ ಸುಧಾ ಮೇಡಮ್ ಅವರು ಹೇಗೆ ನಮ್ಮ ಕಾಂತ ಮೇಡಮ್ ಬಗ್ಗೆ ಅವ್ರು ಮಾಡಿರೋ ಅಚೀವ್ಮೆಂಟ್ಸ್ ಬಗ್ಗೆ ಎಷ್ಟು ಪ್ರೀತಿ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ. ಜೊತೆಗೆ ಕಾಂತಮಣಿ ಮೇಡಮ್ಗೆ ಈ ಒಂದು ವಿಮೆನ್ಸ್ ಡೇ ಸೆಲೆಬ್ರೇಷನ್ನ ಆರ್ಗನೈಸ್ ಮಾಡಿದ ಸಲುವಾಗಿ ನಮ್ಮ ಯೋಗ ಕ್ಲಾಸ್ನ ಪರವಾಗಿ, ಶ್ರೀ ಶಕ್ತಿ ಸಂಘದ ಪರವಾಗಿ ಅವ್ರು ಮಾಡಿರೋ ಎಲ್ಲ ಅಚೀವ್ಮೆಂಟ್ಸ್ಗಾಗಿ ಅವ್ರಿಗೊಂದು ಪುಟ್ಟ ಸನ್ಮಾನನ ಏರ್ಪಡಿಸಿದ್ವಿ. ಸೊ ಹೇಗಿತ್ತು ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಾ ಅಲ್ವಾ, ಈಗಾಗಲೇ ನಿಮ್ಗೆ ಗೊತ್ತಾಗಿರಬೇಕು ನಮ್ಮ ಕಾಂತಮಣಿ ಮೇಡಮ್ಗೆ ಎಷ್ಟೆಲ್ಲ ಜನಕ್ಕೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂದ್ಬಿಟ್ಟು. ಆ್ಯಂಡ್ ಅವರ ಮೇನ್ ಕನ್ಸರ್ನ್ ಆ್ಯಂಡ್ ಫೋಕಸ್ ಬಂದು ಮಹಿಳೆಯರ ಮೇಲೆ. ಸಾಕಷ್ಟು ನಿರಾಶ್ರಿತ ಮಹಿಳೆಯರಿಗೆ, ಕಷ್ಟದಲ್ಲಿರೋ ಹೆಣ್ಮಕ್ಳುಗಳಿಗೆ ನಮ್ಮ ಸ್ವಂತ ದುಡಿಮೆ ಇರಬೇಕು ಅಂತ ಆಸೆ ಪಡೋ ಹೆಣ್ಮಕ್ಳಿಗೂ ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಕಾಂತಮಣಿ ಮೇಡಮ್. ಇಷ್ಟೆಲ್ಲ ಹೆಲ್ಪ್ ಮಾಡ್ತಿರೋ ಕಾಂತಮಣಿ ಮೇಡಮ್ಗೆ ಹಾಗೂ ಅವರು ಇಷ್ಟೆಲ್ಲ ಹೆಲ್ಪ್ ಮಾಡಲಿಕ್ಕೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿರಂತ ಅವ್ರ ಹಸ್ಬೆಂಡ್ ನಾಗೇಂದ್ರ ಸರ್, ಇವರಿಬ್ರಿಗೂ ಕೂಡ ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನಾನು ಆಗಲೇ ಹೇಳಿದ್ನಲ್ಲ ಶ್ರೀ ಶಕ್ತಿ ಸಂಘ ಅಂತ, ಅದು ಇವತ್ತಿಗೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಕಾಸ್ ನೀವೇ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಪ್ರಾಡಕ್ಟ್ಸ್ನ ಈಗಾಗಲೇ ಅವರು ಅಲ್ಲೇ ತಯಾರು ಮಾಡಿ ಇವಾಗ ಸೇಲ್ಗೂ ಕೂಡ ಎಲ್ಲ ಇಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಇಲ್ಲಿ ಬಂದು ಇದನ್ನೆಲ್ಲ ಪರ್ಚೇಸ್ ಮಾಡ್ತಿರ್ತಾರೆ. ಇದ್ರ ಜೊತೆಗೆ ಇಲ್ಲಿ ಟೇಲರಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ತುಂಬ ಇನ್ಫಾರ್ಮೇಷನ್ ಇದೆ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಲಿಕ್ಕೆ. ಬೋತ್ ಗವರ್ನಮೆಂಟ್ ಆ್ಯಂಡ್ ನಾನ್ ಗವರ್ನಮೆಂಟ್ ಕಡೆಯಿಂದ ಈ ಒಂದು ಸಂಸ್ಥೆಗೆ ರೆಕಗ್ನೈಸೇಷನ್ ಆ್ಯಂಡ್ ಅಪ್ರಿಸಿಯೇಷನ್ ಕೂಡ ಸಿಕ್ಕಿದೆ. ಸೊ ಸಾಧ್ಯ ಆದರೆ ಮುಂದೊಂದು ದಿವಸ ಇದ್ರ ಬಗ್ಗೆ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಫೈನಲಿ ಇಲ್ಲಿ ನನ್ನ ಫೇವ್ರೆಟ್ ಚಾಟ್ಸ್ ಕೂಡ ಇಟ್ಟಿದ್ರು. ಸೊ ನನಗಂತೂ ತುಂಬಾ ಖುಷಿಯಾಗೋಯ್ತು ಈ ಚಾಟ್ಸ್ ನೋಡಿ. ಸೊ ಎಲ್ಲ ಚಾಟ್ಸ್ನ ಟ್ರೈ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ಚೆನ್ನಾಗಿ ಬಂತು, ಅದು ಸುಮ್ಮನೆ ಚೆನ್ನಾಗಿ ಎಲ್ಲ ಹಿಂಗಂಗೆ ನಿಂತು ಕ್ಲೀನಾಗಿ ಹೋಯ್ತು ಬಾಯ್ ಹೋಗೋದು. ಸ್ವಲ್ಪ ನನಗೆ ಆಯ್ತು. ನೋಡಿದ್ರಲ್ಲ ಎಲ್ಲ ಚಾಟ್ಸ್ ತಿಂದು ಗ್ರೂಪ್ ಫೋಟೋಸ್ ತೊಗೊಂಡ್ಮೇಲೆ ನಮ್ಮ ಲಾಸ್ಟ್ ಸೆಗ್ಮೆಂಟ್ ಏನಿರುತ್ತೆ ಹೇಳಿ, ಡ್ಯಾನ್ಸು ಮತ್ತು ರೀಲ್ಸ್ ಮಾಡೋದು. ಕರೆಕ್ಟ್, ನಮ್ಮ ಯೋಗ ಕ್ಲಾಸಿಂದ ನಾವು ಏನೇ ಸೆಲೆಬ್ರೇಷನ್ ಮಾಡಿದ್ರು ಫೈನಲ್ ಟಚಪ್ ಬಂದು ಡ್ಯಾನ್ಸ್ ಮತ್ತು ರೀಲ್ಸಿಂದ ಎಂಡ್ ಆಗಲೇಬೇಕು. ಸೊ ಹಾಗಾಗಿ ಇಲ್ಲೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ವಿ. ಹೇಗಿತ್ತು ಅಂತ ನೀವೇ ನೋಡಿ.
ಸೊ ನೋಡ್ತಾ ಇದ್ದೀರಲ್ವಾ ಹೇಗೆ ನಾವು ಡ್ಯಾನ್ಸು ರೀಲ್ಸು ಅಂತ ಎಲ್ಲ ಮಾಡ್ತಾ ಇದ್ದೀವಿ. ನಾವು ಮಾಡೋದ್ರ ಜೊತೆಗೆ ನಮ್ಮ ರಾಘವೇಂದ್ರ ಸರ್ನು ಸೇರಿಸ್ಕೊಂಡು ರೀಲ್ಸ್ ಮಾಡಿಬಿಟ್ವಿ. ಸೊ ಹೀಗೆ ನಾವು ಸಾಕಷ್ಟು ತರಲೆ ತಮಾಷೆಗಳು ಮಾಡ್ತಾನೆ ಇರ್ತೀವಿ. ಆದರೂ ಕೂಡ ನಮ್ಮ ಯೋಗ ಕ್ಲಾಸಲ್ಲಿ ನಾವು ಏನೇ ಮಾಡಿದ್ರು ಎಲ್ಲದಕ್ಕೂ ಎಂಕರೇಜ್ ಮಾಡ್ತಿರ್ತಾರೆ. ಸೊ ದಾಟ್ಸ್ ಅ ಬ್ಯೂಟಿ ಆಫ್ ಆರ್ ಯೋಗ ಕ್ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀಗೆ ನಾವೆಲ್ಲರೂ ಬಹಳ ಖುಷಿಯಿಂದ ನಮ್ಮ ಯೋಗ ಕ್ಲಾಸ್ ಕಡೆಯಿಂದ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಈಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇಷ್ಟೊತ್ತರೆಗೂ ನೀವು ನೋಡಿದ್ದೀರಾ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಹಾಗಿದ್ರೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಬಿ ಸ್ಟ್ರಾಂಗ್, ಸ್ಟೇ ಹ್ಯಾಪಿ. ನಮಸ್ಕಾರ.